ಓಂ ರತ್ನೋಶಿಕಮೀಢ್ಯೋ ಅಧ್ವರೇಶು ಸನಾಚ್ಚ ಹೋತಾನವ್ಯಶ್ಚ ಸತ್ಸಿ ಸ್ವಾಂಚಾಗ್ನೇ ತನುವಂ ವಿಪ್ರಯಸ್ವಾಸ್ಮಭ್ಯಂಜ ಸೌಭಗಮ ಯಜಸ್ವ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಜುಲೈ ತಿಂಗಳ ಮಾಸ ಭವಿಷ್ಯ ತುಲಾ ರಾಶಿಯವರದು ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ತುಲಾ ರಾಶಿಗೆ ಗುರುಬಲ ಹೋಯ್ತು, ಅದು ಗೊತ್ತಿದೆ. ಎಲ್ಲರೂ ಅದನ್ನ ಹೇಳಿ ಹೇಳಿ ಬೇಜಾರು ಮಾಡಬೇಡಿ ಅನ್ನುವಂಥದ್ದು ಮನಸ್ಸಿಗೆ ಬಂದ್ಬಿಟ್ಟಿರುತ್ತೆ. ಗುರುಬಲ ಹೋದ್ರು 10ನೇ ಮನೇಲಿ ಗುರು ಇದ್ದಾರೆ, ಹಾಗಾಗಿ ತೊಂದರೆ ಏನಿಲ್ಲ. ಗುರು ನಿಮ್ಗೇನು ಸಪೋರ್ಟ್ ಮಾಡದೇ ಏನಿಲ್ಲ. ಆ 10ನೇ ಮನೆಗೆ ಸೂರ್ಯನೂ ಬರ್ತಾ ಇದ್ದಾರೆ ಈ ತಿಂಗಳು. ಭಾಗ್ಯಸ್ಥಾನದಲ್ಲಿ ಬುಧ ಇರ್ತಾರೆ, 8ನೇ ಮನೆಯಲ್ಲಿ ಕುಜ ಇರ್ತಾರೆ, 6ನೇ ಮನೆಯಲ್ಲಿ ವಿಶೇಷವಾಗಿ ಶನಿ ಕೂತ್ಕೊಂಡಿದ್ದಾರೆ, 5ನೇ ಮನೆಯಲ್ಲಿ ರಾಹು ಇದ್ದಾರೆ, 11ನೇ ಮನೆಯಲ್ಲಿ ಶುಕ್ರ ಮತ್ತೆ ಕೇತು ಇರ್ತಾರೆ. ಸರಿ, ಇದು ಗ್ರಹಗಳ ಸ್ಥಿತಿ ಏನು ಜುಲೈ ತಿಂಗಳಲ್ಲಿ. ತುಲಾರಾಶಿಯವ್ರಿಗೆ ಇದ್ರಲ್ಲಿ ಕೆಟ್ಟದೇನೋ ಒಳ್ಳೇದೇನೋ ನೋಡಿ. ಗುರುಬಲ ಹೋಗಿದ ತಕ್ಷಣ ಎಲ್ಲ ಒಟ್ಟೋಗಿನ 1 ವರ್ಷ ಚೆನ್ನಾಗಿಲ್ಲ ಅನ್ನೋದು ತುಂಬಾ ದಡ್ಡತನ, ತಪ್ಪದು ಮಾಹಿತಿ. ಈಗ 6ನೇ ಮನೆಯಲ್ಲಿ ಶನಿ ಇದ್ದಾರೆ, ಪಾಪಸ್ಥಾನದಲ್ಲಿ ಪಾಪಗ್ರಹ ಇದ್ರೆ ಶುಭ ಫಲ. ಹಾಗಾಗಿ ಶನಿ ನಿಮ್ಗೆ ಒಳ್ಳೆ ಫಲ ಕೊಡಲ್ವಾ? ಶನಿ ನಿಮಗೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಮತ್ತೆ ಶನಿ ನಿಮಗೆ ಸುಖ ಸ್ಥಾನಾಧಿಪತಿ. ತುಲಾರಾಶಿಯವರು ಹೆಚ್ಚು ಸುಖ ಪಡ್ಬೇಕಾದ್ರೆ ಶನಿನೇ ಕೊಡ್ಬೇಕು, ತಾಯಿ ಆಶೀರ್ವಾದ ಬೇಕಂದ್ರೆ ಶನಿನೇ ಕೊಡ್ಬೇಕು, ಮಕ್ಕಳಾಗ್ಬೇಕಂದ್ರೆ ಸ್ಥಾನಾಧಿಪತಿ ಶನಿನೇ ಕೊಡ್ಬೇಕು, ಪೂರ್ವ ಪುಣ್ಯದ ಫಲವನ್ನ ಅನುಭವಿಸ್ಬೇಕಂದ್ರೆ ಶನಿನೇ ಕೊಡ್ಬೇಕು. ಅಂತ ಶನಿ 6ನೇ ಮನೇಲಿ ಕೂತಿದ್ದಾರೆ, ಕೆಟ್ಟ ಸ್ಥಾನದಲ್ಲೇ ಇದ್ದಾರೆ. ಬಟ್ ಕೆಟ್ಟ ಸ್ಥಾನದಲ್ಲಿ ಕೆಟ್ಟ ಗ್ರಹ ಇದ್ರೆ ಶುಭ ಫಲ. ಅಲ್ಲಿಗೆ ಇವೆಲ್ಲ ಕೊಡುವಂತ ಶನಿ ಚೆನ್ನಾಗಿದ್ದಾರೆ. ಆಮೇಲೆ ಕರ್ಮಕಾರಕ, ಉದ್ಯೋಗ ಸ್ಥಾನಕ್ಕೆ ಅವರೇ ಅಧಿಪತಿ. ಕರ್ಮಕಾರಕ, ಉದ್ಯೋಗ ಕಾರಕ ಅವರು. ಕರ್ಮಸ್ಥಾನ ಅಲ್ಲ, ಕರ್ಮಕ್ಕೆ ಅಧಿಪತಿ. ಹಾಗಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಏನು ತೊಂದರೆ ಇಲ್ವಾ? ಭಯ ಪಡುವಂತ ಅವಶ್ಯಕತೆ ಇಲ್ವಾ? ಅದೊಂದು ಮೋಸ್ಟ್ ಪ್ಲಸ್ ಪಾಯಿಂಟ್ ಆಯ್ತು. ಇನ್ನು ಕರ್ಮಸ್ಥಾನ ಯಾವುದು ಅಂತಂದ್ರೆ 10th ಹೌಸ್. ಆ 10th ಹೌಸಲ್ಲೇ ಗುರು ಉಚ್ಚ ಸ್ಥಾನದಲ್ಲಿ ಇದ್ದಾರೆ ನೋಡಿ. 10ನೇ ಮನೆಯಲ್ಲಿ ಗುರು ಇದ್ದಾರೆ ಅಂತಂದ್ರೆ ಗುರುಬಲ ಮಾತ್ರ ಇಲ್ಲ, ಆದ್ರೆ ಗುರು ಇರುವ ಸ್ಥಾನ ತುಂಬಾ ಬಲಿಷ್ಠವಾಗಿರುತ್ತೆ. ತಿಳ್ಕೊಳ್ಳಿ ಬೇಕಾದ್ರೆ, ಅದನ್ನು ತಿಳಿಸ್ಬಿಡ್ತೀನಿ ನಿಮ್ಗೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಗೋಚಾರದಲ್ಲಿ ಗುರು ದಶಮದಲ್ಲಿದ್ದರೆ ರಾಜೋಚಿತ ಛತ್ರ ಚಾಮರಾದಿ ಮತ್ತು ಉತ್ತಮ ವಾಹನಾದಿಗಳಿಂದ ಯುಕ್ತ ಮಿತ್ರ ಪುತ್ರ ಧನ ಮತ್ತು ಪತ್ನಿ ಸುಖ ಅಭಿವೃದ್ಧಿ ಆಗುತ್ತದೆ, ಯಶೋಭಿವೃದ್ಧಿ ಆಗುತ್ತದೆ, ವಿಜಯ ಪ್ರಾಪ್ತಿ ಆಗುತ್ತದೆ. ಎಷ್ಟಿದೆ ನೋಡಿ. ಹಾಗಾಗಿ 10ನೇ ಮನೆ ಗುರು ಬಂದ ತಕ್ಷಣ ಗುರುಬಲ ಹೋಯ್ತು, ತುಲಾರಾಶಿಯವರು ಕೆಟ್ಟದು ಅಂತ ತಿಳ್ಕೊಬೇಡಿ. ಅದನ್ನ ಮನಸ್ಸಿಂದ ತಲೆಯಿಂದ ತೆಗೆದಾಕಿ. ದಶಮ ಶುಕ್ರ, ದಶಮ ಗುರು ತುಂಬಾ ವಿಶೇಷ. ಅದರಲ್ಲಿ ದಶಮ ಗುರು ಬಂದು ಕೂತಿದಾರಲ್ಲ. ಈಗ ಶನಿ ಒಂದ್ ಕಡೆ ಕರ್ಮಕಾರಕ ಬಲಿಷ್ಠವಾಗಿದ್ರೆ, ಕರ್ಮ ಸ್ಥಾನದಲ್ಲಿ ಗುರು ಬಲಿಷ್ಠವಾಗಿದ್ದಾರೆ. ಅಲ್ಲಿಗೆ ಕೆಲಸದಲ್ಲಿ ಏನು ಸಮಸ್ಯೆ ಇಲ್ಲ. ತುಲಾರಾಶಿಯವರಿಗೆ ಭಯ ಪಡಬೇಡಿ, ಧೈರ್ಯವಾಗಿರಬಹುದು. ಗುರು ಉಚ್ಚನಾಗಿರೋದ್ರಿಂದ ಗುರು ನಿಮಗೆ ತೃತೀಯ ಹಾಗೂ ಷಷ್ಠ ಸ್ಥಾನಾಧಿಪತಿ. ಧೈರ್ಯವನ್ನ ಹೆಚ್ಚು ಕೊಡ್ತಾನೆ ಗುರು. ಋಣ ಸಾಲ ಬಾಧೆಯನ್ನು ಕಡಿಮೆ ಮಾಡ್ತಾನೆ, ರೋಗ ಬಾಧೆಯನ್ನು ಕಡಿಮೆ ಮಾಡ್ತಾನೆ, ಶತ್ರುಗಳೆಲ್ಲ ನಿಮ್ಮಿಂದ ದೂರ ಆಗ್ತಾರೆ, ಪಲಾಯನವಾಗ್ತಾರೆ, ಮಿತ್ರತ್ವ ಪ್ರಾಪ್ತಿ ಆಗುತ್ತೆ. ಇದೆಲ್ಲ ನಿಮಗೆ ಭಗವಂತ ಕೊಡ್ತಾನೆ ಗುರು ಅಲ್ವಾ? ಹಾಗಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಆದ್ರೂ ಗುರುಬಲ ಇಲ್ಲ ಗುರುಗಳೇ, ಏನ್ ಮಾಡೋದು ಅಂತಂದ್ರೆ, ಈ ತಿಂಗಳು 29ನೇ ತಾರೀಕು ಗುರು ಪೌರ್ಣಮಿ ಇದೆ. ಜುಲೈ 29ನೇ ತಾರೀಕು ಗುರು ಪೌರ್ಣಮಿ ದಿನ ಗುರು ಕ್ಷೇತ್ರಕ್ಕೆ ಹೋಗಿ ಗುರು ದರ್ಶನ ಮಾಡಿ, ಗುರುಗಳ ಆಶೀರ್ವಾದ ತಗೊಳ್ಳಿ. ಗುರು ಸ್ತೋತ್ರ, ಗುರು ಚರಿತ್ರ, ಗುರು ಸಚ್ಚರಿತೆ ಇದೆಲ್ಲ ಪಾರಾಯಣ ಮಾಡಿ, ಗುರುಗಳಿಗೆ ನಮಸ್ಕಾರ ಮಾಡಿ, ಅವರಿಂದ ಆಶೀರ್ವಾದ ತಗೊಳ್ಳಿ, ಸಾಕು. ಪರೋಕ್ಷವಾಗಿ ಗುರು ಧ್ಯಾನವನ್ನು ಮಾಡ್ಬೋದು, ಪ್ರತ್ಯಕ್ಷವಾಗೂ ಮಾಡ್ಬೋದು. ನಿಮ್ಮ ಅನುಕೂಲ. 29ನೇ ತಾರೀಕು ಅವತ್ತು ವ್ಯಾಸ ಪೌರ್ಣಮಿ, ಗುರು ಪೌರ್ಣಮಿ, ಹಾಗಾಗಿ ಅವತ್ತು ವಿಶೇಷವಾದಂತ ಒಂದು ಫಲ ಸಿಗುತ್ತೆ. ಸರಿ, ಅಲ್ಲಿಗಾಯ್ತು. 3ನೇದು ಬುಧ. ಬುಧ ನೋಡಿ 7ನೇ ತಾರೀಕು, ಜುಲೈ 7ನೇ ತಾರೀಕು ವಕ್ರಿಯಾಗಿ ದಶಮದಿಂದ ನವಮುಖಕ್ಕೆ ಬರ್ತಾರೆ. ಉಲ್ಟಾ ವಕ್ರಿ ಅಂದ್ರೆ ರೆಟ್ರೋಗ್ರೇಡ್. ಅವಾಗ 9ನೇ ಸ್ಥಾನದ ಮುಖವನ್ನ ಮಾಡಿ ಪ್ರಯಾಣ ಬೆಳೆಸ್ತಾ ಇರ್ತಾರೆ ವಕ್ರಿಯಲ್ಲಿ. ಅವಾಗ 9th ಹೌಸ್ ತಗೋಬೇಕು. 9th ಹೌಸ್ ಲಾರ್ಡ್ ಇಸ್ ಇನ್ 9th ಹೌಸ್. ಅವಾಗ ಬುಧ ನಿಮಗೆ ಅಯನ ಶಯನ ಭೋಗವನ್ನ ಕೊಟ್ಟು, ವಿದೇಶಿ ಪ್ರಯಾಣವನ್ನು ಕೊಟ್ಟು, ವಿದ್ಯಾಕ್ಷೇತ್ರ, ವ್ಯಾಪಾರ ಕ್ಷೇತ್ರ, ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಕೊಡ್ತಾನೆ, ಒಳ್ಳೆ ಬುದ್ಧಿಶಕ್ತಿಯನ್ನ ಕೊಡ್ತಾನೆ, ಜ್ಞಾನವನ್ನ ಕೊಡ್ತಾನೆ. ಹಾಗಾಗಿ ಬುಧನು ಒಳ್ಳೆ ಫಲ ಕೊಡ್ತಾರೆ. ಇನ್ನು 11ನೇ ಮನೇಲಿ ಕೇತು, ಲಾಭ ಸ್ಥಾನದಲ್ಲಿ ಯಾವ ಗ್ರಹ ಇದ್ರು ಲಾಭ ಫಲವೇ ಕೊಡಬೇಕು. ಹಾಗಾಗಿ 11ನೇ ಮನೆ ಕೇತು ಒಳ್ಳೆ ಫಲ ಕೊಡ್ಲೇಬೇಕು. 5ನೇ ಮನೆ ರಾಹು ಮಾತ್ರ ಒಂದ್ ಸ್ವಲ್ಪ ಹಿಂಸೆ ಮಾಡ್ತಾರೆ. ಏನಕ್ಕೆ? ಸಂತಾನಾಪೇಕ್ಷಿತ ದಂಪತಿಗಳು. ಆಗ್ಲಿ, ಈ ತಿಂಗಳು ಯಾರು ಸಂತಾನಕ್ಕೂ ಪ್ಲಾನ್ ಮಾಡಲ್ಲ,
ಯಾಕಂದ್ರೆ 15ನೇ ತಾರೀಕು ಆಷಾಢ ಮಾಸ ಬಂದ್ಬಿಡುತ್ತೆ. ಅದಾದ್ಮೇಲೆ ಮನೆ ಗೃಹ ಪ್ರವೇಶನೂ ಮಾಡಲ್ಲ, ಮದುವೆನೂ ಮಾಡ್ಕೊಳ್ಳಲ್ಲ, ಒಂದ್ ಕಾರು ತಗೊಳಲ್ಲ, ಒಂದ್ ಬಂಗಾರನೂ ತಗೊಳಲ್ಲ, ಏನು ಮಾಡಲ್ಲ ನಾವು ಆಷಾಢ ಮಾಸದಲ್ಲಿ. ಹೆಂಗೂ ಈ ತಿಂಗಳಲ್ಲಿ ಏನೂ ಮಾಡಲ್ಲ. ಯಾಕೆ ತಲೆ ಕೆಡಿಸ್ಕೋಬೇಕು? ಬಿಡಿ, ಚಿಂತನೆ ಮಾಡೋದು ಬೇಡ. ಈ ತಿಂಗಳಲ್ಲಿ ಆರಾಮಾಗೆ 10ನೇ ಮನೆ ಗುರುಫಲ, 6ನೇ ಮನೆ ಶನಿ ಫಲ, 9ನೇ ಮನೆ ಬುಧನ ಫಲನ ಎಂಜಾಯ್ ಮಾಡೋಣ. ಲಾಭಸ್ಥಾನಾಧಿಪತಿ ಆಗಿರ್ತಕ್ಕಂಥ ಸೂರ್ಯನು ಕೂಡ 16ನೇ ತಾರೀಕು ದಶಮಕ್ಕೆ ಬರ್ತಾರೆ, 10ನೇ ಮನೆಗೆ ಬರ್ತಾರೆ. ದಶಮ ಸೂರ್ಯ ಇನ್ನೂ ವಿಶೇಷ. ಏನ್ ಹೇಳುತ್ತೆ ದಶಮ ಸೂರ್ಯ? ಅದನ್ನು ತಿಳಿಸ್ತೀನಿ ನೋಡಿ ನಾನು. ಅಂದ್ರೆ ಯಾಕೆ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ, ಒಂದು ಗ್ರಂಥಗಳನ್ನ ಅನಾಲಿಸಿಸ್ ಮಾಡಿ ನಾನು ತಿಳಿಸ್ತೀನಿ ಅಂದ್ರೆ ವಿಷಯ ತಿಳ್ಕೋಬೇಕು. ದಶಮ ಭಾವದಲ್ಲಿ ಗೋಚಾರದಲ್ಲಿ ತುಲಾರಾಶಿಗೆ 10ನೇ ಮನೆಗೆ ಸೂರ್ಯ ಬಂದಾಗ ಸಮೃದ್ಧಿ, ವಾಹನ, ಧನ, ಸಂಪನ್ನ, ರಾಜನ ಕೃಪೆ ಮತ್ತು ಪುತ್ರ ಸೌಖ್ಯ ಪ್ರಾಪ್ತಿ, ಸಾಧುಗಳಿಗೆ ಉಪಕಾರ ಮಾಡುವಂಥವ್ರು, ರತ್ನಾಭರಣಗಳಿಂದ ಯುಕ್ತವಾಗಿರ್ತಕ್ಕಂಥವ್ರು. ಅಂತ ನೀವೇನು ರತ್ನಾಭರಣಗಳು ಡೈಮಂಡ್ ಅದೆಲ್ಲ ತಗೋತೀರಾ ಅಂತಲ್ಲ. ಸಿ ಆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ರೀಚ್ ಆಗೋದಕ್ಕೆ ಹಿಂದಿನ ಕಾಲದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಅವತ್ತಿನ ಅನುಸಾರವಾಗಿ ಫಲವನ್ನ ಕೊಡ್ತಾ ಬಂದ್ರು. ಅವತ್ತು ರತ್ನಗಳು ಎಲ್ಲ ಸೇರಲ್ಲಿ ಮಾರ್ತಾ ಇದ್ರಂತ. ಇವಾಗ ಮಾರಕ್ಕಾಗತ್ತಾ ಹೇಳಿ? ಹಂಗೆ ಇವಾಗ ಸೇರಲ್ಲಿ ಮಾರೋಂಥದ್ದೇನೋ ನಮಗೆ ಅಕ್ಕಿ ಬೇಳೆ, ಅದೇ ನಮಗೆ ರತ್ನಗಳು, ಅದೆಲ್ಲ ಸಮೃದ್ಧಿಯಾಗಿ ಮನೇಲಿ ಇರುತ್ತೆ ಅಂತ ಆ ರೀತಿಯಾಗಿ ತಗೊಳ್ಬೇಕಾಗತ್ತೆ ನಾವು ಒಂದೊಂದು ಕೂಡ. ಓವರಾಲ್ ನೋಡಿದಾಗ ಅದು ಪ್ಲಸ್ ಪಾಯಿಂಟ್ ಅಲ್ವಾ? ಸರಿ, ನೆಗೆಟಿವ್ ಆಗಿರ್ತಕ್ಕಂಥದ್ದು ಏನು ಹಾಗಾದ್ರೆ ತುಲಾರಾಶಿಗೆ ಅಂದ್ರೆ ನಿಮ್ಮ ರಾಶಿಯಾಧಿಪತಿ ಶುಕ್ರ. ನಿಮ್ಮ ರಾಶಿಯಾಧಿಪತಿ ಶುಕ್ರ ಹಾಗೂ ಅಷ್ಟಮ ಸ್ಥಾನಾಧಿಪತಿ ಶುಕ್ರ ಅವ್ರು ಏಕಾದಶಕ್ಕೆ ಒಂದಿರ ಲಾಭ ಸ್ಥಾನದಲ್ಲಿ, ಬಟ್ ಶತ್ರು ಮನೆಗೆ ಶುಕ್ರ ಬಂದು ಕುತ್ಕೊಂಡಿದ್ದಾರೆ. ಅಲ್ಲಿಗೆ ಶುಕ್ರನಿಂದ ಏನೂ ಫಲ ಅಪೇಕ್ಷೆ ಪಡೋದು ಆಗಲ್ಲ. ಅದೃಷ್ಟ ಸ್ವಲ್ಪ ಕಡಿಮೆ ಇರುತ್ತೆ ಈ ತಿಂಗಳು ನಿಮ್ಗೆ. ಪ್ಲಸ್ ದೇಹ ಸ್ವಲ್ಪ ರೆಸ್ಟ್ ಅನ್ನ ಕೇಳುತ್ತೆ, ಟಯರ್ಡಸ್ ಆಗುತ್ತೆ. ದೇಹ ನಿಮಗೆ ಸಿಕ್ಕಾಪಟ್ಟೆ ಸುಸ್ತನ್ನ ಕೊಡುತ್ತೆ. ಸ್ವಲ್ಪ ನಿಮ್ಗೆ ಎನರ್ಜಿ ಒಂಚೂರು ಲಾಸ್ ಆಗುವಂತ ಸಾಧ್ಯತೆ. ಹೆಚ್ಚು ರೆಸ್ಟ್ ತಗೋಬೇಕು, ನಿದ್ರೆ ಚೆನ್ನಾಗಿ ಮಾಡಿ, ಒಳ್ಳೆ ಊಟ ಮಾಡಿ, ಆರೋಗ್ಯಕರವಾದ ಊಟ ಮಾಡಿ, ಮನೆ ಊಟ ಮಾತ್ರ ಮಾಡಿ. ಇದೆಲ್ಲ ಒಂದು ಸ್ವಲ್ಪ ನಿಮಗೆ ಪ್ಲಸ್ ಪಾಯಿಂಟ್ ಅನ್ನ ಕೊಡುತ್ತೆ. ಸಾಧ್ಯವಾದ್ರೆ ರಜಾ ಸಿಕ್ಕಿದ್ರೆ, ಸಮಯ ಸಿಕ್ಕಿದ್ರೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಅಥವಾ ಅಪ್ಪ ಅಮ್ಮನ ಕರ್ಕೊಂಡು ಒಂದು ಸಣ್ಣ ಪ್ರಮಾಣದ ಟೂರ್ ಆಯೋಜನೆ ಮಾಡಿ. ಪ್ರಕೃತಿ ಮಧ್ಯೆಯಲ್ಲಿ 1-2 ದಿನ ಇದ್ದು ಬನ್ನಿ, ನೀರಿನ ಮಧ್ಯೆಯಲ್ಲಿ 1-2 ದಿನ ಇದ್ದು ಬನ್ನಿ. ಮಕ್ಕಳಿಗೂ ನಿಮಗೂ ಎಲ್ಲ ಒಂದು ವಾತಾವರಣ ಬದಲಾವಣೆ ಆಗಿ ಒಂದು ಸ್ಟ್ರೆಸ್ ಕಮ್ಮಿ ಆಗಿ ಸ್ವಲ್ಪ ಅನುಕೂಲ ಆಗುತ್ತೆ. ಓವರಾಲ್ ನೋಡಿದಾಗ ತುಲಾರಾಶಿ ಅವ್ರಿಗೆ ಏನು ಕೆಟ್ಟದ್ದೇನಿಲ್ಲ ಬಿಡಿ. ಈ ತಿಂಗಳು ಏನು ಯೋಚನೆ ಮಾಡೋದೇನು ಬೇಡ. ಆದ್ರೂ ಶುಕ್ರ ಚೆನ್ನಾಗಿಲ್ವಲ್ಲ ನಿಮ್ಮ ರಾಶಿಯಾಧಿಪತಿ. ಒಂದು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಹಾಲಾಭಿಷೇಕ ಮಾಡಿಸಿ, ವಾರಕ್ಕೆ 1 ದಿನ ಮಾಡಿಸಿ. 4 ವಾರ ಇರುತ್ತೆ. ಶುಕ್ರವಾರ ಮಂಗಳವಾರ ಸಾಧಾರಣವಾಗಿ ಅಭಿಷೇಕ ವಿಶೇಷವಾಗಿ ಮಾಡ್ತಾರೆ ಅಮ್ಮನವ್ರ ದೇವಸ್ಥಾನದಲ್ಲಿ. ತುಲಾರಾಶಿಯವರು 1 ಲೀಟ್ರೋ 1.5 ಲೀಟ್ರೋ ಹಾಲು ತಗೊಂಡು ಹೋಗಿ, ಸಂಕಲ್ಪ ಮಾಡಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಅಭಿಷೇಕಕ್ಕೆ ತಗೊಳ್ಳಿ ಅಂತ ಅರ್ಚಕರಿಗೆ ಕೊಟ್ಟರೆ ಅವ್ರು ಅದನ್ನ ಅಮ್ಮನವರಿಗೆ ಸಮರ್ಪಣೆ ಮಾಡ್ತಾರೆ. ಒಂದು ಹಾಲಾಭಿಷೇಕ ಮಾಡೋದು. ಇಲ್ಲ ಅದು ಮಾಡೋಕ್ಕಾಗಿಲ್ವಾ, ಹಾಲನ್ನ ನೀವು ಪ್ರಾಣಿಗಳಿಗೆ, ನಾಯಿಗಳಿಗೆ, ಈ ಥರ ಪ್ರಾಣಿಗಳಿಗೆ ಸಮರ್ಪಣೆ ಮಾಡ್ಬೋದು. ಅಥವಾ ನೀವು ಸುತ್ತಮುತ್ತ ಸ್ವಲ್ಪ ಜನ ಬಡವರಿದ್ದಾರೆ ಅಂತಂದ್ರೆ ನೀವೇ ಮನೇಲಿ ಕಾಫಿ ಮಾಡಿ ಅಥವಾ ಬಾದಾಮಿ ಹಾಲು ಮಾಡಿ, ಟೀ ಮಾಡಿ ಬೇಕಾದ್ರೆ ಗ್ಲಾಸ್ಗಳಲ್ಲಿ ಹಾಕಿ ಒಂದು 20 ಜನಕ್ಕೆ 30 ಜನಕ್ಕೆ ವಾರಕ್ಕೊಂದ್ಸಲ ಕೊಡಿ. ಶಕ್ತಿ ಇದ್ರೆ ದಿನ ಕೊಡಿ. ಹೀಗೆ ಪರಿಹಾರ ಕೇವಲ ದೇವಸ್ಥಾನದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆನೂ ಪರಿಹಾರ ಮಾಡ್ಬೋದು. ಬಿಟ್ರೆ ಇನ್ನೇನಿಲ್ಲ. ಬುಧ ಜಯಂತಿ ಬರುತ್ತೆ 10ನೇ ತಾರೀಕು. ಮಹಾವಿಷ್ಣುವಿನ ಆರಾಧನೆ ಅವತ್ತು. ವ್ಯಾಪಾರ ಮಾಡುವಂಥವ್ರಿಗೆ ಒಳ್ಳೆ ಕಾಲ. ಹಾಗಾಗಿ ಮಹಾವಿಷ್ಣುವಿನ ದೇವಸ್ಥಾನದಲ್ಲಿ ಹೋಗಿ ಒಂದು ತುಳಸಿ ಅರ್ಚನೆ ಮಾಡಿಸಿ ತುಲಾರಾಶಿಯವ್ರ ವ್ಯಾಪಾರ ಚೆನ್ನಾಗಾಗುತ್ತೆ. ದಕ್ಷಿಣಾಯನ ಪುಣ್ಯಕಾಲ 17ನೇ ತಾರೀಕು ಶುರುವಾಗುತ್ತೆ. ಯಾವುದೇ ಶುಭ ಕಾರ್ಯ ನಾವು ಮಾಡೋದಿಲ್ಲ. ಶನಿ ವಕ್ರಿ ಆರಂಭ ಆಗುತ್ತೆ, ಪಂಚಮಕ್ಕೆ ಬರ್ತಾರೆ. ಪಂಚಮ ಪ್ರಭಾವ ಅಂತ ತಗೊಳ್ಬೇಕಾಗುತ್ತೆ 26ನೇ ತಾರೀಕು. ಅಲ್ಲಿಂದ ಡಿಸೆಂಬರ್ 9ರವರೆಗೂ ಒಂದು ಸ್ವಲ್ಪ ಪಂಚಮ ಶನಿ ಪ್ರಭಾವ ಒಂಚೂರು ಅಪ್ಲಿಕೇಬಲ್ ಆಗಬಹುದು. ಹಾಗಾಗಿ ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಪ್ಲಾನ್ ಮಾಡಿ. ಭಗವಂತನ ಆಶೀರ್ವಾದ ಅನ್ನುವಂಥದ್ದು ನೀವು ತಿಳ್ಕೋಬೇಕು, ತುಂಬಾನೇ ಇಂಪಾರ್ಟೆಂಟ್. ಓವರಾಲ್ ಧೈರ್ಯವಾಗಿರಿ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರೋವರೆಗೂ ಯಾರು ಏನೂ ಮಾಡೋಕ್ಕಾಗಲ್ಲ. ಬಟ್ ಶುಕ್ರ ಒಂದು ಚೆನ್ನಾಗಿಲ್ದೇ ಇರೋದ್ರಿಂದ ಶುಕ್ರ ಪರಿಹಾರ ನಾನು ಹಾಲಾಭಿಷೇಕ ಹೇಳಿದೆ, ಅದೊಂದು ಮಾಡ್ಕೊಳ್ಳಿ ಸಾಕು, ಇನ್ನೇನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಇದೊಂದು ವಿಷಯ ಏನಂದ್ರೆ ಕುಜ 8ನೇ ಮನೇಲಿದ್ದಾರೆ. ಕುಜ 8ನೇ ಮನೇಲಿದ್ದಾಗ ಒಂದು ಸ್ವಲ್ಪ ನೆಗೆಟಿವ್ ಇರುತ್ತೆ. ಏನೋ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಅಂತಾರಲ್ಲ, ಹಾಗಾಗಿ ಕಳ್ಕೊಳ್ಳುವಂಥ ಸಾಧ್ಯತೆ, ನಷ್ಟ ಸಾಧ್ಯತೆ, ಅದೃಷ್ಟ ಕಮ್ಮಿ ಆಗುವಂಥ ಸಾಧ್ಯತೆ. ಎಸ್ಪೆಷಲಿ ಭೂಮಿ ವಿಚಾರದಲ್ಲಿ ಮೋಸ ಹೋಗೋದು, ಸಿಗ್ನೇಚರ್ಸ್ ವಿಚಾರದಲ್ಲಿ ಮೋಸ ಹೋಗೋದು. ಆಗ ಸ್ವಲ್ಪ ಹುಷಾರಾಗಿರಿ. ಅಗ್ರೆಸಿವ್ನೆಸ್ ನೇಚರ್ನ ತಗೊಂಡ್ಬರ್ಬೇಡಿ. ಸಹೋದರ ಸಹೋದರಿಯರು ಹಾಗೂ ದಾಯಾದಿಗಳ ಮಧ್ಯೆ ಸ್ವಲ್ಪ ಹುಷಾರಾಗಿ ಮಾತಾಡಿ. ಲೂಸ್ ಟಾಕ್ಸ್ ಮಾತಾಡಿ ಜಗಳ ಮಾಡಿಕೊಂಡು ಶಾಶ್ವತ ದೂರ ಮಾಡ್ಕೊಳಕ್ ಹೋಗ್ಬೇಡಿ. ಸಾಧ್ಯವಾದಷ್ಟು ಈ ವಿಚಾರದಲ್ಲಿ ಹುಷಾರಾಗಿರಿ. ಆ್ಯಂಡ್ ನಿಮಗೆ
ಸೆಕೆಂಡ್ ಅಂಡ್ 7th ಹೌಸ್ ಲಾರ್ಡ್ ಕುಜಾನೆ. ಅವ್ರೇನ್ ನಿಮ್ಗೇನು ಕೆಟ್ಟದೇನಿಲ್ಲ, 8ನೇ ಮನೇಲಿ ಇದ್ರು ಕೂಡ ನಿಮ್ಮ ರಾಶಿಯ ಇನ್ನೊಂದು ಮನೇಲಿ ಇದ್ದಾರೆ ಅಷ್ಟೇ. ಹಾಗಾಗಿ ಏನು ಕೆಟ್ಟದ್ದೇನಿಲ್ಲ, ಅದಕ್ಕೇನು ಪರಿಹಾರ ಅವಶ್ಯಕತೆ ಇಲ್ಲ. ಒಂದೇ ವಿಚಾರ ಏನಪ್ಪಾ ಅಂದ್ರೆ ಸಾಧ್ಯವಾದಷ್ಟು ಪಾಸಿಟಿವ್ ಮೈಂಡ್ ಆಗಿರಿ. ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಹಾಲಾಭಿಷೇಕ ಮಾಡಿಸಿ, ಇನ್ನು ತೊಂದರೆ ಇಲ್ಲ. ಇನ್ನೂ ನಮಗೆ ಒಳ್ಳೇದು ಆಗ್ತಾ ಇಲ್ಲ ಗುರುಳೆ, ಕೆಟ್ಟದೇ ಆಗ್ತಾ ಇದೆ, ನೀವು ಹೇಳ್ತಾ ಇರೋದೆಲ್ಲ ನಮ್ಗೆ ಯಾವುದೂ ಆಗ್ತಾ ಇಲ್ಲ ಅಂದಾಗ ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನ ಮಾಡಿಸಿ, ಏನಾದರೂ ಸುಲಭ ಸರಳ ಪರಿಹಾರಗಳಿದ್ರೆ ಖಂಡಿತವಾಗಲೂ ಮಾಡ್ಕೊಳ್ಳಿ. ಅದರಿಂದ ಭಗವಂತ ನಿಮಗೆ ಅಚ್ಚುಮೆಚ್ಚಿನ ಆಶೀರ್ವಾದವನ್ನು ಕೊಟ್ಟು ವಿಶೇಷವಾದ ಸುಖ ಸಂತೋಷದ ಫಲವನ್ನು ಕೊಡೋದ್ರಲ್ಲಿ ಯಾವುದೇ ಸಂದೇಹನೇ ಇಲ್ಲ. ನೋಡಿದ್ರಲ್ಲ, ಜುಲೈ ತಿಂಗಳ ತುಲಾ ರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.